ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ IAS KS ಆಗಿರ್ಬೋದು, PDO ಈ ತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ಫಾರ್ಮೇಶನ್ ಸಲುವಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ಇವತ್ತಿನ ವಿಡಿಯೋ ಒಳಗ ನೀವೆಲ್ಲ ಬಹಳಷ್ಟು ದಿನದಿಂದ ಕೇಳಾತಿದ್ರಿ ಇಂಗ್ಲಿಷ್ ಗ್ರಾಮರ್ ಸಲುವಾಗಿ ಯಾವ ಒಂದು ಬುಕ್ ನ ಪ್ರಿಪೇರ್ ಮಾಡಬೇಕು, ಯಾವ ಒಂದು ಬುಕ್ ನ ಓದಬೇಕು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಒಳಗ ಈ ಒಂದು ಇಂಗ್ಲಿಷ್ ಗ್ರಾಮರ್ ಬುಕ್ ದ ರಿವ್ಯೂ ಮಾಡ್ತೇನೆ. ಸೊ ವಿಡಿಯೋ ಇಂಪಾರ್ಟೆಂಟ್ ಐತಿ ಅಂಡ್ ಯೂಸ್ಫುಲ್ ಅದ ಡೆಫಿನೆಟ್ಲಿ, ಬಿಕಾಸ್ ಇದು IAS ಒಂದು ಪ್ರಿಲಿಮ್ಸ್ ಅಷ್ಟಲ್ಲ, ಗ್ರಾಮರ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದರ ಜೊತೆಗೆ ಮೇನ್ಸ್ ಒಳಗೇನ ಕಡ್ಡಾಯ ಇಂಗ್ಲಿಷ್ ಪೇಪರ್ ಇರ್ತೈತಲ್ಲ ಅಲ್ಲಾಗಿರ್ಬೋದು, KAS ಒಂದು ಲ್ಯಾಂಗ್ವೇಜ್ ಪೇಪರ್ ಒಳಗಾಗಿರ್ಬೋದು, ಅಂಡ್ ವಿತ್ ದಟ್ ಗ್ರೂಪ್ C ಆಗಿರ್ಬೋದು, PDO ಆಗಿರ್ಬೋದು, ಎಲ್ಲ ಎಕ್ಸಾಮಿನೇಷನ್ಗೂ ಈ ಒಂದು ಬುಕ್ ನಿಮ್ಗೆ ಹೆಲ್ಪ್ ಆಗ್ತದ ಇಂಗ್ಲಿಷ್ ಗ್ರಾಮರ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಸೊ ಈ ಬುಕ್ ಹೆಸರೇನಂದ್ರ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ಸ್ ಬೈ ರನ್ ಅಂಡ್ ಮಾರ್ಟಿನ್. ಸೊ ಈ ಒಂದು ಬುಕ್ ಬಗ್ಗೆ ನಾನು ನಿಮಗೆ ಭಾಳ ಸತ ಹೇಳಿದ್ನಿ, ಬಟ್ ರಿವ್ಯೂ ಮಾಡಿರ್ಲಿಲ್ಲ. ಇವನ್ನ ಹೇಳಿದ್ನಿ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ತೋರಿಸ್ತೇನಂತ. ಬಟ್ ಈ ಬುಕ್ ನಂದು ಬೆಳಗಾವಿ ಒಳಗನ ಇತ್ತು, ನಾ ತಂದಿರ್ಲಿಲ್ಲ. ಹಿಂಗಾಗಿ ನಿಮ್ಗೆ ಈ ಒಂದು ವಿಡಿಯೋ ಮಾಡಕ್ಕೆ ಇಷ್ಟು ಟೈಮ್ ತಗೊಂತು. ಸೊ ಮೊನ್ನೆ ಹೋದಾಗಿ ಬುಕ್ ತೊಗೊಂಬಂದೆ, ಹಿಂಗಾಗಿ ಈ ಒಂದು ವಿಡಿಯೋದ ರಿವ್ಯೂ ಮಾಡೋನು, ಸೊ ದಟ್ ಬಹಳಷ್ಟು ಒಂದು ಆಸ್ಪಿರೆಂಟಿಗೆ ಹೆಲ್ಪ್ ಆಗ್ತೈತೆ ಅಂತ ಹೇಳಿ ಈ ವಿಡಿಯೋ ಮಾಡತ್ತೀನಿ. ಸೊ ಈಗ ನಿಮ್ಗೆಲ್ಲ ಗೊತ್ತಿದ್ದನ ಐತಿ, ಗ್ರೂಪ್ C ಆಗಿರ್ಬೋದು, PDOನ ಆಗಿರ್ಬೋದು, KS ಆಗಿರ್ಬೋದು, IAS ಎಲ್ಲ ಕಡೆ ಒಂದು ಇಂಗ್ಲಿಷ್ ಗ್ರಾಮರ್ ಐತ್ಲಾ ಭಾಳನ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಒಂದು ಪರ್ಟಿಕ್ಯುಲರ್ ಆದಂತ ಒಂದು ಬುಕ್ ನ ರೆಫರ್ ಮಾಡೋದು ಇಂಪಾರ್ಟೆಂಟ್ ಐತಿ ಗ್ರಾಮರ್ ಪಾಯಿಂಟ್ಸ್ ನ ಕ್ಲಿಯರ್ ಮಾಡ್ಕೊಳಕ. ಸೊ ಇದೇನ್ ಬುಕ್ ಐತ್ಲಾ, ಇದು ಡೆಫಿನೆಟ್ಲಿ ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಹೆಂಗೈತಂದ್ರೆ ಇದು ಗ್ರಾಮರ್ ಬುಕ್ ಅದ, ಇದ್ರೊಳಗೆ ಒಂದಷ್ಟು ಎಕ್ಸಸೈಸಸ್ ಅಂದ್ರೆ ಒಂದು ಗ್ರಾಮರ್ದೇನ್ ಪೋರ್ಷನ್ ಮುಗಿತೈತ್ಲಾ, ಅದಾದ್ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡಾಕ ಕ್ವಶನ್ಸ್ಗಳು ಕೊಟ್ಟಿರ್ತಾರ. ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಐತಿ, ಪಾರ್ಟ್ಸ್ ಆಫ್ ಸ್ಪೀಚ್ ಆದ್ಮೇಲೆ ಅದ್ರ ರಿಲೇಟೆಡ್ ಎಕ್ಸಸೈಸ್ ಅಂತ ಕೊಟ್ಟ ಕಸ ಕ್ವಶನ್ಗಳನ್ನ ಕೊಟ್ಟಿರ್ತಾರ, ನೀವು ಅದನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಈ ಒಂದು ಬುಕ್ ಏನಂತಂದ್ರ ಇದು ಕೀ ಆನ್ಸರ್ ಇರ್ತಾವ ಇದ್ರೊಳಗ. ಅಂದ್ರೆ ಇಲ್ಲೇನು ನಿಮಗ ಒಂದು ಎಕ್ಸಸೈಸ್ ಒಂದು ಟಾಪಿಕ್ ಮುಗಿದ್ಮೇಲೆ ಏನ್ ಕ್ವಶನ್ಸ್ ಇರ್ತಾವಲ್ಲ ಅದ್ರ ಆನ್ಸರ್ ಎಲ್ಲ ನಿಮ್ಗೆ ಈ ಒಂದು ಬುಕ್ಲೆಟ್ ಒಳಗೆ ಸಿಗ್ತೈತಿ. ಸೊ ಇವ್ ಎರಡು ಬುಕ್ಸ್ ನ ಸೇರೇನ ನೀವು ಪರ್ಚೇಸ್ ಮಾಡ್ರೆ ಒಳ್ಳೇದ. ಸೊ ಇಲ್ಲೆಲ್ಲದು ನೋಡ್ಬೋದು ನೀವು, ಇಲ್ಲೆಲ್ಲ ಪೂರ್ತಿ ನೀವು ಏನ್ ಎಕ್ಸಸೈಸಸ್ ಇರ್ತಾವಲ್ಲ ಅದಕ್ಕೆಲ್ಲ ಈ ತರ ಆನ್ಸರ್ಗಳನ್ನ ಕೊಟ್ಟಾರ ಇಲ್ಲೇ ಡೀಟೇಲ್ ನಮ್ಗೆ. ಸೊ ಈ ಬುಕ್ ಆಕ್ಚುಲಿ ನಾ ಯಾವಾಗ ಪರ್ಚೇಸ್ ಮಾಡೇನಿ ಅಂತಂದ್ರ, ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ಈ ಒಂದು ಬುಕ್ ನಾ ಪರ್ಚೇಸ್ ಮಾಡಿದ್ನಿ. ಸೊ ಹಿಂಗಾಗಿ ಇದೊಂಚೂರು ಹಳೇದಾಗೈತಿ ಅಂಡ್ ಈಗ ನೀವು ಒಂದು ಎಡಿಷನ್ ಅನ್ನು ಬಂದಿರ್ತಾವು. ಸೊ ಯಾವ್ದೋ ಬುಕ್ ಪರ್ಚೇಸ್ ಮಾಡುವಾಗನು ನೀವು ಎಡಿಷನ್ ಬುಕ್ ತಗೊಳ್ರಿ. ನಾ 9th ಸ್ಟ್ಯಾಂಡರ್ಡ್ ಇದ್ದಾಗ ಬುಕ್ ಏನೋ ತಗೊಂಡಿದ್ನಿ, ಬಟ್ ಜಾಸ್ತಿ ಏನ್ ಹಂಗ ಓದಿಲ್ಲ. ಅವಾಗೇನ್ ಗ್ರಾಮರ್ ಪೋರ್ಷನ್ ಏನ್ ನೌನ್ ಆಗಿರ್ಬೋದು, ಅಡ್ವರ್ಬ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಷ್ಟ ಪಾಯಿಂಟ್ಸ್ ಅಷ್ಟ ಕ್ಲಿಯರ್ ಮಾಡ್ಕೊಂಡೇನಿ. ಪೂರ್ತಿ ಬುಕ್ ಅವಾಗಂತೂ ಏನು ಓದಿರ್ಲಿಲ್ಲ, ಅವಾಗ ಅದ್ರದ್ದು ಅಷ್ಟು ವ್ಯಾಲ್ಯೂ ಗೊತ್ತಾಗಿರ್ಲಿಲ್ಲ ನನಗೆ. ಈ ಬುಕ್ಕಿಗೆ ಇಷ್ಟು ವ್ಯಾಲ್ಯೂ ಐತಿ, ಇಷ್ಟು ಡಿಮ್ಯಾಂಡ್ ಐತಿ ಅಂತ. ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪೇರ್ ಮಾಡಕತ್ತಿಲ್ಲ ಅವಾಗ ನನಗೆ ಈ ಒಂದು ಬುಕ್ ರಿಯಲ್ ವ್ಯಾಲ್ಯೂ ಗೊತ್ತಾಗಿದ್ದು. ಬಿಕಾಸ್ ಸ್ಕೂಲ್ ಟೈಮ್ ಒಳಗೆಲ್ಲ ಜಸ್ಟ್ ನನ್ನೊಬ್ರು ಫೇವ್ರೇಟ್ ಸರ್, ಇಂಗ್ಲಿಷ್ ಸರ್ ಸಜೆಸ್ಟ್ ಮಾಡಿದ್ರು ನಮ್ಗೆಲ್ಲ ಈ ಬುಕ್ ತಗೊಳ್ರಿ ಹೆಲ್ಪ್ ಆಗ್ತೈತೆ ಅಂತ ಹೇಳಿ. ಸೊ ಹಿಂಗಾಗಿ ಸರ್ ಹೇಳಾರು ಅಂತೇಳಿ ತಗೊಂಡೇನೋ ಬಂದಿದ್ವಿ. ಬಟ್ ಅವ್ರು ಹೇಳಿದ ಗ್ರಾಮರ್ ಅನ್ನ ಸಫಿಶಿಯಂಟ್ ಅನಿಸ್ತಿತ್ತು. ಜೊತೆಗೆ ಒಂದು 4-5 ಏನ್ ಟಾಪಿಕ್ಸ್ ಇರ್ತಾವಲ್ಲ ಅವನಷ್ಟನ ಈ ಒಂದು ಬುಕ್ ಇಂದ ಅವಾಗ ನಾನು 9th ಇದ್ದಾಗ ಮಾಡಿದ್ದೆ. ಬಟ್ ಈಗ ಈ ಬುಕ್ ನನಗೆ ಬಹಳನ ಹೆಲ್ಪ್ಫುಲ್ ಆಗತ್ತದ. ಪ್ರತಿಯೊಂದು ಟಾಪಿಕ್ಸ್ ಇದರಿಂದ ಕ್ಲಿಯರ್ ಆಗ್ಲಿಕ್ಕತ್ತಾವ. ಸೊ ಹಿಂಗಾಗಿ ಈ ಬುಕ್ಸ್ ನ ನೀವು ಪರ್ಚೇಸ್ ಮಾಡ್ಕೋಬಹುದು. ನಾ ಪರ್ಸನಲಿ ಸಜೆಸ್ಟ್ ಮಾಡ್ತೇನೆ ನಿಮ್ಗ. ಅಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಗ್ರಾಮರ್ ಅನ್ನು ಕವರ್ ಆಗೈತಿ. ಸೆಂಟೆನ್ಸ್ ಆಗಿರ್ಬೋದು ಅಂಡ್ ಕ್ಲಾಸಸ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್, ಕೈಂಡ್ಸ್ ಆಫ್ ನೌನ್, ಜೆಂಡರ್, ನಂಬರ್ ಕೇಸ್, ಅಡ್ಜೆಕ್ಟಿವ್ ಆಗಿರ್ಬೋದು, ಅಂಡ್ ಪೊಸಿಷನ್ ಆಫ್ ದಿ ಅಡ್ಜೆಕ್ಟಿವ್ಸ್, ಆರ್ಟಿಕಲ್, ವರ್ಬ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್, ಇವೆಲ್ಲ ಆಲ್ಮೋಸ್ಟ್ ಟೆನ್ಸಸ್ ಆಗಿರ್ಬೋದು ಎಲ್ಲ ನನ್ನ ಕವರ್ ಆಗ್ಯಾವ. ಇಲ್ಲೇ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಡಿವೈಡ್ ಮಾಡ್ಯಾರ ಸಿಲೆಬಸ್ನ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂಡ್ ಪಾರ್ಟ್ 4. ಪಾರ್ಟ್ 4 ಒಳಗೆ ಏನೈತೆ ಅಂತಂದ್ರ ರಿಟರ್ನ್ ಕಂಪೋಸಿಷನ್ ಐತಿ. ಇಲ್ಲಿ ಲೆಟರ್ ರೈಟಿಂಗ್ ಆಗಿರ್ಬೋದು, ಸ್ಟೋರಿ ರೈಟಿಂಗ್ ಆಗಿರ್ಬೋದು, ಅಂಡ್ ಅದ್ರ ರಿಲೇಟೆಡ್ ಎಲ್ಲ ಯಾವ ತರ ಒಂದು ಬರಿಬೇಕು, ಲೆಟರ್ಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ಎಲ್ಲಾನು, ಪ್ಯಾರಾಗ್ರಾಫ್ ರೈಟಿಂಗ್ ಹೆಂಗ್ ಬರಿಬೇಕು, ಇಂಟ್ರೊಡಕ್ಷನ್ ಯಾವ ತರ ಇರಬೇಕು, ಒಂದು ಸ್ಟೋರಿ ನೀವು ಬರಿಬೇಕು, ಎಸ್ಸೆ ಬರಿಬೇಕಂದ್ರೆ ಯಾವ ತರ ಇಂಟ್ರೊಡಕ್ಷನ್ ಇರಬೇಕು, ಬಾಡಿ ಯಾವ ತರ ಇರಬೇಕು, ಎಕ್ಸಾಂಪಲ್ ನ ಯಾವ ತರ ಕೊಡ್ಬೇಕು, ಎವ್ರಿಥಿಂಗ್ ಇಲ್ಲಿ ಕವರ್ ಮಾಡ್ಯಾರ. ಅದನ್ನ ಭಾಳ ಚಲೋ ಅನ್ಸಿತ್ತು ನನಗೆ. ಎಂಡಿಗೆ ಅಂದ್ರ
ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೂ ಹೆಲ್ಪ್ ಆಗ್ತದ. ಇದು ಲೆಟರ್ ರೈಟಿಂಗ್ ಏನಿಲ್ಲ, ಇದು ಸ್ಕೂಲ್ ಕಾಲೇಜ್ ಹುಡುಗರಿಗೆಲ್ಲ ಭಾಳ ಹೆಲ್ಪ್ ಆಗ್ತೈತಿ. ಲೆಟರ್ ರೈಟಿಂಗ್ ಏನಿಲ್ಲ, ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಸದ್ಯಕ್ಕೆ IAS ಒಳಗದು ಇಲ್ಲ. ಸೊ ಈ ಪೋರ್ಷನ್ ನೀವು ಸ್ಕಿಪ್ ಮಾಡ್ಕೋಬಹುದು. ಇನ್ನು ಆಕ್ಟಿವ್ ವೈಸ್ ಆಗಿರ್ಬೋದು, ಪ್ಯಾಸಿವ್ ವೈಸ್, ಇವೆಲ್ಲನೂ ಭಾಳ ಇಂಪಾರ್ಟೆಂಟ್ ಆಗ್ತಾವು. ಇದ್ರ ರಿಲೇಟೆಡ್ ಅನ್ನು ಇಲ್ಲೆಲ್ಲ ಕವರ್ ಮಾಡ್ಯಾರ. ಸೊ ಈ ಒಂದು ಬುಕ್ದ ಕಾಸ್ಟ್ ನೋಡೋದಾತಂದ್ರೆ ಎಷ್ಟಿತ್ತು ನಾ ತಗೊಂಡಾಗ, ಈಗೇನು ಹೆಚ್ಚು ಕಡಿಮೆ ಆಗಿರ್ಬೋದು, ನಂಗೆ ಸದ್ಯದ ಪ್ರೈಸ್ ಗೊತ್ತಿಲ್ಲ. ಬಟ್ ಅವಾಗ ತಗೊಂಡಾಗ ಇದೇನು ಮೇನ್ ಗ್ರಾಮರ್ ಬುಕ್ ಅದಲ್ಲ, ಇದಕ್ಕೆ 115 ರೂಪಾಯಿ, 115. ಆ್ಯಂಡ್ ಇದೇನು ಕೀ ಆನ್ಸರ್ದೇನು ಒಂದು ಚಿಕ್ಕ ಬುಕ್ಲೆಟ್ ಐತಲ್ಲ, ಇದು 70 ರೂಪೀಸ್. ಆ್ಯಂಡ್ ಇದು ಹೈಸ್ಕೂಲ್ ಗ್ರಾಮರ್ ಬುಕ್ ಆಗಿರೋದ್ರಿಂದ ಭಾಳಷ್ಟು ಚಂದ ಬುಕ್ ಇದು ಮಾಡ್ಯಾರ. ಪ್ರಿಂಟ್ ಆಗಿರ್ಬೋದು, ಎಲ್ಲೂ ಬೋರ್ ಆಗಂಗಿಲ್ಲ. ಫುಲ್ ಇಲ್ಲಿ ಡ್ರಾಯಿಂಗ್ಸ್ ಎಲ್ಲ ಕೊಟ್ಟಾರ, ಅದ್ರ ರಿಲೇಟೆಡ್ ಏನಾರ ಡ್ರಾಯಿಂಗ್ಸ್ ಆಗಿರ್ಬೋದು, ಒಂದಷ್ಟು ಇಮೇಜಸ್ನೆಲ್ಲ ಕೊಟ್ಟ ಇದನ್ನ ಅಟ್ರಾಕ್ಟಿವ್ ಮಾಡ್ಯಾರ. ಫುಲ್ ರೆಡ್ ಆಗಿರ್ಬೋದು, ಬ್ಲೂ ಕಲರ್ ಎಲ್ಲ ಯೂಸ್ ಮಾಡ್ಕೊಂಡು ಕಸ. ಪೇಜ್ ಕ್ವಾಲಿಟಿ ಆಗಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಐತಿ. ಆ್ಯಂಡ್ ಪೇಜ್ ಕ್ವಾಲಿಟಿ ಅದೆಲ್ಲ ಏನು ಈಗ ಸದ್ಯಕ್ಕೆ ಯೂಸ್ ಆಗೋದಿಲ್ಲ. ಈಗ ಏನಿದ್ರು ಅದ್ರೊಳಗೆ ಏನು ಇನ್ಫಾರ್ಮೇಷನ್ ಐತಿ ಅದು ಭಾಳನ ಯೂಸ್ ಆಗ್ತೈತಿ. ಸೊ ಏನಾರ ಈಗ ನೀವು ಈ ಬುಕ್ನ ಓದ್ಕೊಂಡು ಕಸ ಕೀ ಆನ್ಸರ್ಗಳನ್ನ, ಬಿಕಾಸ್ ಕೀ ಆನ್ಸರ್ ಅಲ್ಲೇನ ಕೊಟ್ಬಿಟ್ರ ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡಂಗಿಲ್ಲ. ಈಗ ಕೀ ಆನ್ಸರ್ ಅದ ಬುಕ್ದ ಎಂಡಿಗೆನ ಕೊಟ್ಟರು, ಅದ್ರ ಜೊತೆನ ಆನ್ಸರ್ ಇತ್ತಂದ್ರೆ ನಿಮಗೆ ಅದು ಪ್ರಾಕ್ಟೀಸ್ ಮಾಡಕ್ಕೆ ಅಷ್ಟು ಪರ್ಫೆಕ್ಟ್ ಆಗಂಗಿಲ್ಲ. ಹಿಂಗಾಗಿ ಕೀ ಆನ್ಸರ್ ಬುಕ್ನ ಸಪ್ರೇಟ್ ಕೊಟ್ಟಾರು. ಸೊ ಫಸ್ಟ್ ಒಂದ್ಸಲ ನೀವು ಟ್ರೈ ಮಾಡ್ರಿ, ಆಮೇಲೆ ಆನ್ಸರ್ನ ಕಂಪೇರ್ ಮಾಡ್ಕೊಳ್ರಿ, ಎಷ್ಟು ಮಿಸ್ಟೇಕ್ ಮಾಡಿರಿ ಇದ್ರೆಲ್ಲ ಐಡಿಯಾ ಬರ್ತದ. ಸೊ ನನ್ನ ಕಡೆಯಿಂದ ಏನಾರ ಒಂದು ಸಜೆಷನ್ ಮಾಡಬಹುದು ಅಂತಂದ್ರೆ ಇಂಗ್ಲೀಷ್ ಗ್ರಾಮರ್ ಸಲುವಾಗಿ ಈ ಬುಕ್, ಬಿಕಾಸ್ ಪರ್ಸ್ನಲಿ ಈ ಒಂದು ಬುಕ್ನ ನಾನು ಪರ್ಚೇಸ್ ಮಾಡೇನಿ ಆ್ಯಂಡ್ ರೀಡನ್ನು ಮಾಡೇನಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಬುಕ್ ಫಾರ್ ಇಂಗ್ಲೀಷ್ ಗ್ರಾಮರ್. ಇನ್ನೊಮ್ಮೆ ಹೇಳೋದಿದ್ರೆ ಹೆಸರಂದ್ರೆ ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಬೈ ರಾನನ್ ಮಾರ್ಟಿನ್. ಸೊ ಟ್ರೈ ಮಾಡ್ರಿ. ಆನ್ಲೈನೂ ನಿಮಗೆ ಈ ಬುಕ್ಸ್ ಅವೈಲೇಬಲ್ ಅದಾವು, ಇಲ್ಲ ಯಾವ್ದಾರ ನಿಯರ್ ಬೈ ಬುಕ್ ಸ್ಟಾಲಿಂದನೂ ಪರ್ಚೇಸ್ ಮಾಡ್ಕೋಬಹುದು. ಇದೇ ಥರ ಮತ್ತೆ ಯಾವ್ದಾರ ಬುಕ್ಸ್ದ ರಿವ್ಯೂ ನಿಮಗೆ ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.